ತುಂಬ ಕಡಿಮೆ ಮಾಡಬೇಕು. ಈ ನಡುವೆ ಎಲ್ಲ ಗೊತ್ತಾಗ್ತಿದೆ ನಮಗೆ ಕುಂಭಮೇಳ ಕೂಡ ನಮ್ಮ ಸನಾತನ ಸಂಸ್ಕೃತಿ. ಅವಾಗೆಲ್ಲ ನಡೀತಿತ್ತು, ಕುಂಭಮೇಳ ನಡೀತಿರ್ಲಿಲ್ಲ ಅಂತಲ್ಲ, ನಮಗೆ ಗೊತ್ತಿರಲಿಲ್ಲ, ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಅರಿವಿರಲಿಲ್ಲ. ಕುಂಭಮೇಳ ಅಂದರೆ ಹಿಂಗಿರುತ್ತಾ, ಇಷ್ಟೊಂದೆಲ್ಲ ಇದಕ್ಕೆ ಪವಿತ್ರತೆ ಇದೆಯಾ. ಈಗ ನಾಗಸಾಧುಗಳೆಲ್ಲ ಬಂದು ಹೋಗ್ತಾರೆ, ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷ. ಅಂದರೆ ನನಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿದ್ರು ಗೊತ್ತಿರ್ಬೋದು ಸುಮಾರು ಜನಕ್ಕೆ. ನಾನು ತಿಳ್ಕೊಂಡಿದ್ದು ಇತ್ತೀಚೆಗೆ ಇದು ನಮ್ಮ ಸಂಸ್ಕೃತಿನೇ. ಅದೆಲ್ಲ ನಾವು ಮಾಡ್ತಕ್ಕಂಥ ಪೂಜೆಗಳಿರ್ಬೋದು. ನಾವು ಪ್ರಕೃತಿನ ತುಂಬ ಪ್ರೀತಿಸ್ತೀವಿ. ನಮ್ಮ ಸನಾತನ ಸಂಸ್ಕೃತಿಯಿಂದನೂ ಅಷ್ಟೇ. ಗೋಮಾತೆನ ಇಡೀ ದೇವರೆಲ್ಲ ಗೋಮಾತೆ ಒಳಗೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಮಗೆ ಪ್ರತಿದಿನ ಮನೆಗಳಲ್ಲೂ ಕೂಡ ಪೂಜೆ ಮಾಡ್ತಾರೆ. ಯಾಕಂದರೆ ಅದು ಒಂದು ಅಮೃತ, ಅದು ತುಂಬಿಕೊಂಡಿರೋಂಥ ಪ್ರಾಣಿ ಅದು, ಹಸು. ಅದನ್ನು ಪ್ರತಿಯೊಂದೂ ಅದರದ್ದು ಔಷಧ ಥರನೇ ಇರುತ್ತೆ. ಉಪಯೋಗ ಆಗುವಂಥದ್ದು, ಉಪಯೋಗ ಆಗದೆ ಇರೋದು ಏನೂ ಇಲ್ಲವೇ ಇಲ್ಲ ಅದರೊಳಗೆ. ಯಾವ ವ್ಯವಸಾಯ ಮಾಡೋದ್ರಲ್ಲಿ ಇರ್ಬೋದು, ಮನೆ ಮುಂದೆ ಸಗಣಿ ಸಾರಿಸೋದಿರ್ಬೋದು, ಕೆಮ್ಮಾದ್ರೆ ಗಂಟಲ ಕುಡಿಯೋದಿರ್ಬೋದು, ಪ್ರತಿಯೊಂದನ್ನು ನಾವು ಈಗ ಯಾರಾದರೂ ಸತ್ತಿದ್ದಾರೆ ಅಂದರೆ ಮಣ್ಣು ಮಾಡಿ ಬಂದ್ಬಿಟ್ಟು ಈಗ ಸಂಪ್ರದಾಯ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಎಬ್ಬೆಟ್ಟು ಅದರಲ್ಲಿ ಅದು ಬರಬೇಕು ಅಂತ. ಅದೆಲ್ಲ ಅದು ಹಿಂದಿನ ಕಾಲದಲ್ಲಿ ಸಗಣಿ ಸಾರಿಸಿರ್ತಿದ್ರು. ಅವಾಗೆಲ್ಲ ಹಾಸ್ಪಿಟಲ್ಸ್ ಇರ್ತಿರ್ಲಿಲ್ಲ, ಬಟ್ ಕ್ವಾರಂಟೈನ್ ಇರ್ತಿತ್ತು. ಅವ್ರನ್ನ ಸಪ್ರೇಟ್ ಒಂದು ರೂಮಲ್ಲಿ ಇಟ್ಟಿರ್ತಿದ್ರು. ನಾವು ಇತ್ತೀಚೆ ಕೊರೋನಾ ಬಂದಾಗ ಕ್ವಾರಂಟೈನು. ಆಮೇಲೆ ಹಿಂದಿನ ಕಾಲದಲ್ಲಿ ನೋಡ್ರಿ, ಹಳೆ ಮನೆಗಳಲ್ಲಿ ಕೈಕಾಲು ತೊಳೆದ್ರೆ ಯಾರು ಹೊರಗೆ ಹೋಗ್ತದೆ, ಒಳಗೆ ಬರ್ತಿರ್ಲಿಲ್ಲ. ಆಮೇಲೆ ಏನಾದರೂ ಜ್ವರ ಗಿರ ಬಂದವ್ರಿಗೆ ಸಪ್ರೇಟ್ ರೂಮ್ ಇರ್ತಿತ್ತು. ಅದೆಲ್ಲ ಕ್ವಾರಂಟೈನ್ ಅವಾಗೇ ಇತ್ತು. ನಾವು ಇತ್ತೀಚೆಗೆ ಅದನ್ನು ಮಾಡ್ಕೊಂಡು ಬಂದ್ವಿ ಅಷ್ಟೇ. ಮತ್ತೆ ವಾಪಸ್ ಹೆಂಗೆ ಅಂದರೆ ಇಂಗ್ಲೀಷ್ನವ್ರ ಕಡೆಯಿಂದ ಬಂದ್ರೇ ನಮಗೊಂಥರ ಇದು ಹೌದು. ಅದೆಲ್ಲ ನಮ್ಮ ಸಂಸ್ಕೃತಿ ಅವಾಗಿಂದನೂ ಬಂದಿರೋದು. ಅದೆಲ್ಲ ಅದನ್ನ ಬ್ಯಾಕ್ಟೀರಿಯಾಸ್ ಒಳಗೆ ಬರದೇ ಇರಲಿ ಅಂತ ಸಗಣಿ ಸಾರಿಸೋದೆಲ್ಲ ಅವಾಗೆಲ್ಲ. ಹೊರಗಡೆ ಎಲ್ಲ ಸಾರಿಸ್ಬಿಟ್ರೆ ಏನು ಕೆಟ್ಟ ಹುಳಗಳು ಏನು ಒಳಗಡೆ ಬರಲ್ಲ ಅಂತೇಳಿ ಸಾರಿಸೋದು. ಮತ್ತು ಇನ್ನು ಪರಂಪರೆ ಅಂತಂದ್ರೆ ಈಗೆಲ್ಲ ನಾವು ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ. ಈಗ ಸತ್ಸಂಗ ಇದು ಕೂಡ ಒಂದು ಪರಂಪರೆ ಈಗ ನಡ್ಸ್ಕೊಂಡು ಹೋಗ್ತಾ ಇರೋದು. ಹೀಗೆ ಸತ್ಸಂಗಗಳು ಚೆನ್ನಾಗಿ ನಡೀಲಿ, ಎಲ್ಲರೂ ಹಿಂಗೆ ಸೇರೋಣ, ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಇಷ್ಟು ಹೇಳ್ತಾ ನಾನು ನನಗೆ ಅವಕಾಶ